ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಮೃಗಶಿರ ನಕ್ಷತ್ರ. ನೋಡಿ, 27 ನಕ್ಷತ್ರಗಳಿದ್ದಾವೆ. ಅದರಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಯಾಕೆ ಹುಟ್ಟಿದ್ರಿ ನೀವು? ಯೋಚನೆ ಮಾಡಬೇಕಾದ ವಿಷಯ. ಮೃಗಶಿರ ನಕ್ಷತ್ರದ 1ನೇ ಮತ್ತು 2ನೇ ಪಾದ ಋಷಭ ರಾಶಿಗೆ ಬರ್ತದೆ. ಇದು ತುಂಬಾ ಗ್ರೇಟು. ಯಾಕಂದ್ರೆ ಋಷಭ ರಾಶಿಯಲ್ಲಿ ಚಂದ್ರ ತುಂಬಾ ಶಕ್ತಿಯುತವಾಗಿರ್ತಾನೆ, ಪವರ್ಫುಲ್ ಆಗಿರ್ತಾನೆ. ಮತ್ತು 3 ಮತ್ತು 4ನೇ ಪಾದಗಳು ಮಿಥುನ ರಾಶಿಗೆ ಬರ್ತವೆ. ನೋಡಿ, ಮೃಗಶಿರ ನಕ್ಷತ್ರ ಮಂಗಳ ಗ್ರಹದ ಆಧಿಪತ್ಯ ಹೊಂದಿದೆ. ತುಂಬಾ ಸ್ಟ್ರಾಂಗ್ ನಕ್ಷತ್ರ. ಈ ನಕ್ಷತ್ರದಲ್ಲಿ ಯಾಕೆ ಹುಟ್ಟಿದ್ರಿ, ಏನು ಕರ್ಮ ಸೂಚಿಸ್ತದೆ ಅಂತ ಹೇಳ್ತೇನೆ. ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ಗೆ ಆಶೀರ್ವದಿಸಿದ್ದಕ್ಕಾಗಿ ಧನ್ಯವಾದಗಳು. ಯಾರಿಗಾದ್ರೂ ನಮ್ಮ ವಿಡಿಯೋ ಇಷ್ಟವಾದ್ರೆ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ, ಅಥವಾ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ. ಎಜುಕೇಶನ್ ಪರ್ಪಸ್ಗಾಗಿ ತಿಳಿಸ್ತಾ ಇದ್ದೇವೆ. ನಿಮಗೆ ಜ್ಞಾನವನ್ನು ಕೊಡೋದು ಕೂಡ ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ನ ಉದ್ದೇಶ ಇದೆ. ಮೃಗಶಿರ ನಕ್ಷತ್ರದಲ್ಲಿ ಯಾಕೆ ಹುಟ್ಟಿದ್ರಿ ಅಂದ್ರೆ, ಹಿಂದಿನ ಜನ್ಮದಲ್ಲಿ ಯಾರ್ಯಾರು ಈ ಜನ್ಮದಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಅವರು ನಿಮ್ಮ ಹಿಂದಿನ ಜನ್ಮದಲ್ಲಿ ನಿಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ ಇವರಿಗೆ ಚೆನ್ನಾಗಿ ನೋಡ್ಕೊಂಡಿಲ್ಲ. ಅದರಲ್ಲೂ ಕೂಡ ಅಣ್ಣ ತಮ್ಮರಿಗೆ ನಿಮ್ಮಿಂದ ಅನ್ಯಾಯ ಆಗಿದೆ, ಅದನ್ನು ಸೂಚಿಸುತ್ತೆ. ಅಷ್ಟೇ ಅಲ್ಲ, ಯಾರಿಗಾದ್ರೂ ಕುಜದೋಷ ಇದ್ರೂ ಕೂಡ ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ನಿಮ್ಮ ಅಜ್ಜನ ಕಡೆಯಿಂದ, ನೋಡಿ, ಹಿಂದಿನ ಜನ್ಮದಲ್ಲಿ ನಿಮ್ಮ ಅಣ್ಣ ತಮ್ಮಂದ್ರಿಗೆ ನಿಮ್ಮ ಕಡೆಯಿಂದ ಅನ್ಯಾಯ ಆಗಿರ್ಬೋದು, ತೊಂದರೆ ಆಗಿರ್ಬೋದು, ಆಗ್ಲೂ ಕೂಡ ಕುಜದೋಷ ತೋರಿಸುತ್ತೆ. ಅಥವಾ ಯಾರಿಗಾದ್ರೂ ತೊಂದರೆ, ದೈಹಿಕ ಹಿಂಸೆ ಮಾಡಿದ್ರೆ ಹಿಂದಿನ ಜನ್ಮದಲ್ಲಿ, ಅವಾಗೂ ಕೂಡ ಕುಜದೋಷ ತೋರಿಸುತ್ತೆ. ಮತ್ತೊಂದು ವಿಷಯ, ಈ ಜನ್ಮದಲ್ಲಿ ನಿಮ್ಮ ಅಜ್ಜ ಮುತ್ತಜ್ಜ ಯಾರಾದ್ರೂ ತಮ್ಮ ಅಣ್ಣ ತಮ್ಮಂದಿರಿಗೆ ಈಗ ಜಮೀನು ಪಾಲು ಮಾಡುವಾಗ ಅಥವಾ ಮನೆ ಪಾಲು ಮಾಡುವಾಗ ಸ್ವಲ್ಪ ಅನ್ಯಾಯ ಮಾಡಿದ್ರೆ, ಸ್ವಲ್ಪ ಆಗ್ಲಿ ಬಹಳ ಆಗ್ಲಿ ಅನ್ಯಾಯ ಮಾಡಿದ್ರೆ, ಆಗ್ಲೂ ಕೂಡ ಕುಜದೋಷ ತೋರಿಸ್ತದೆ. ಯಾಕೆ? ಒಂದು ಜ್ಞಾನದ ಪರ್ಪಸ್ಗಾಗಿ ತಿಳಿಸಿದೆ, ಮಂಗಳ ಗ್ರಹ ಅಂತ ಬಂದಿದ್ದಕ್ಕಾಗಿ. ನೋಡಿ, ಹಿಂದಿನ ಜನ್ಮದಲ್ಲಿ ನಿಮ್ಮ ಅಣ್ಣ ತಮ್ಮಂದರಿಗೆ ಅನ್ಯಾಯ ಮಾಡಿದ್ರೆ ಅಥವಾ ತೊಂದರೆ ಮಾಡಿದ್ರೆ, ನಿಮ್ಮ ಕಡೆಯಿಂದ ಅವ್ರಿಗೆ ಮೋಸ ಏನಾದರೂ ಆಗಿದ್ರೆ, ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ. ಈ ಕರ್ಮವನ್ನ ನೀವು ಕಳ್ಕೋಬೇಕಾಗ್ತದೆ. ಈ ಕರ್ಮವನ್ನ ಮೃಗಶಿರ ನಕ್ಷತ್ರ ಸೂಚಿಸ್ತಾ ಇದೆ. ಅಂದ್ರೆ ಅದಕ್ಕೆ ಏನು ಪರಿಹಾರ ಅಂತ ಕೇಳಿದ್ರೆ ತುಂಬಾ ಸುಲಭ. ಈ ಜನ್ಮದಲ್ಲಿ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ನಿಮ್ಮ ಅಣ್ಣ ತಮ್ಮಂದ್ರಿಗೆ ಸಹಾಯ ಮಾಡಿ. ಅವ್ರಿಗೇನು ಈ ಜನ್ಮದಲ್ಲಿ ಯಾವುದೇ ಅನ್ಯಾಯ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಮೀನು ಅಂತ ಪಾಲು ಬಂದ್ರೆ ಸಮನಾಗಿ ಹಂಚಿ, ಮನೆಯಲ್ಲಿ ಪಾಲು ಕೇಳಿದ್ರೆ ಸಮನಾಗಿ ಹಂಚಿ. ನೋಡಿ, ಒಂದ್ ಸ್ವಲ್ಪ ನಿಮಗೆ ಕಡಿಮೆ ಬಂದ್ರು ಚಿಂತೆ ಇಲ್ಲ. ಹೀಗೆ ಮಾಡಿ ಅವ್ರಿಗೆ ಸಹಾಯ ಮಾಡಿ, ವಿಶೇಷವಾಗಿ ಸಹಾಯ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಈ ದೋಷ ಪರಿಹಾರ ಆಗ್ತದೆ. ಮತ್ತೆ ಹೇಳ್ತೇನೆ, ಅಣ್ಣ ತಮ್ಮಂದ್ರಿಗೆ ವಿಶೇಷವಾಗಿ ಸಹಾಯ ಮಾಡಿ, ಸಹಕಾರ ಕೊಡಿ. ಅವರಿಗೆ ಬೈಲಿಕ್ಕೆ ಹೋಗ್ಬೇಡಿ ಕೆಟ್ಟ ಕೆಟ್ಟ ಪದ, ಅಥವಾ ಹೊಡೆಯೋದು ಬಡಿಯೋದು ಅಂತೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ದೈಹಿಕ ಹಿಂಸೆ ಯಾವತ್ತೂ ಕೊಡಕ್ ಹೋಗ್ಬೇಡಿ. ಈ ರೀತಿ ಮಾಡೋದ್ರಿಂದ ಮೃಗಶಿರ ನಕ್ಷತ್ರದ ಶಾಂತಿ ಆಗ್ತದೆ, ಹಿಂದಿನ ಜನ್ಮದ ಕರ್ಮ ಕಳೀತದೆ, ಮುಂದೆ ನಿಮಗೆ ತುಂಬಾ ಒಳ್ಳೇದಾಗ್ತದೆ. ಅದರಲ್ಲೂ ಕೂಡ ಭೂಮಿ ಸಂಬಂಧಿತ ವಿಷಯಗಳಲ್ಲಿ. ನೋಡಿ, ಭೂಮಿ ಅಂದ್ರೆ ಸೈಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ಅಥವಾ ಜಮೀನ್ ಆಗಿರ್ಬೋದು, ಎಲ್ಲದೂ ಬರ್ತದೆ ಇಲ್ಲಿ. ಈ ವಿಷಯವಾಗಿ ಮುಂದೆ ತುಂಬಾ ಒಳ್ಳೇದಾಗ್ತದೆ. ಈಗ ನೀವು ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಮಕ್ಕಳಿಗೆ ಆ ದೋಷಗಳು ಬರುವ ಸಾಧ್ಯತೆ ಕಡಿಮೆ ಇರ್ತದೆ. ನಿಮ್ಮ ಮಕ್ಕಳಿಗೆ ಕಡಿಮೆ ಆದ್ರೆ ನಿಮ್ಮ ಒಂದು ಕುಟುಂಬಕ್ಕೆ ಒಳ್ಳೇದಾಗ್ತದೆ. ನಿಮ್ಮ ಮೊಮ್ಮಕ್ಕಳಿಗೆ ಆ ದೋಷವನ್ನು ಬರದೇ ಇರಂತೆ ತಡೆಯಬಹುದು. ನೋಡಿ, ಮೃಗಶಿರ ನಕ್ಷತ್ರದವರು ನಿಮ್ಮ ಅಣ್ಣ ತಮ್ಮಂದ್ರಿಗೆ ಒಳ್ಳೇದ್ ಮಾಡಿ, ಅಕ್ಕ ತಂಗಿದ್ರಿಗೆ ಒಳ್ಳೇದ್ ಮಾಡಿ. ಇದರಿಂದ ಪುಣ್ಯದ ಕೆಲಸವೂ ಹೌದು, ಭಗವಂತನ ಅನುಗ್ರಹ ಸಿಗ್ತದೆ,
ಸುಮ್ಮನೆ ದೇವಸ್ಥಾನಗಳಿಗೆ ಹೋಗಿ ಕರ್ಮವನ್ನ ಕಳ್ಕೊಳ್ಳದಲೆ ದೇವಸ್ಥಾನಗಳಿಗೆ ಹೋದ್ರೆ ಭಗವಂತ ಏನ್ ಮಾಡ್ತಾನೆ? ಕರ್ಮ ಕಳ್ಕೊಂಡು ಹೋಗಿ ಭಗವಂತ ಸಂಪೂರ್ಣ ಅನುಗ್ರಹ ಮಾಡ್ತಾನೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರದೆ ನಿಮ್ಮ ತೊಂದರೆ ಪರಿಹಾರ ಮಾಡ್ಲಿಕ್ಕೆ, ನಿಮ್ಮನ್ನು ಸಮಸ್ಯೆಯಿಂದ ಹೊರತರಲಿಕ್ಕೆ ಸಾಕಷ್ಟು ವಿಡಿಯೋಗಳನ್ನು ಬಿಟ್ಬಿಟ್ಟಿದ್ದೇನೆ. ನಿಮಗೇನಾದ್ರೂ ವಾಮಾಚಾರ, ಭಾನಾಮತಿ, ದುಷ್ಟಶಕ್ತಿ ಪ್ರಯೋಗಗಳಂತ ತೊಂದರೆ ಇದ್ರೆ ನಮಗೆ ಕರೆ ಮಾಡಬಹುದು. ನೋಡಿ, ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಳಿತಾಗ್ತಾ ಇದೆ. ಏನೇ ನೋಡಿ, ದೋಷ ಇಲ್ದಂಗೆ ಯಾರೂ ಹುಟ್ಟಿಲ್ಲ. ನಾವು ದೋಷ ಪರಿಹಾರ ಮಾಡ್ಕೋಬೇಕು, ಕರ್ಮ ನಿವಾರಣೆ ಮಾಡ್ಕೋಬೇಕು. 27 ನಕ್ಷತ್ರದ ದೋಷವನ್ನ, ಕರ್ಮವನ್ನು ಹೇಳ್ತಾ ಇದ್ದೇನೆ. ಎಲ್ಲರೂ 27 ದಿನಗಳ ಕಾಲ ನೋಡಿ ಈ ವಿಡಿಯೋಗಳನ್ನ. ನಿಮ್ಮ ನಕ್ಷತ್ರ ಬಂದಾಗ ಆ ಪರಿಹಾರ ಮಾಡಿಕೊಳ್ಳಿ. ಇನ್ನೇನಾದ್ರೂ ಸಲಹೆ ಬೇಕಾದ್ರೆ ನಮಗೆ ಕರೆ ಮಾಡಬಹುದು. ಶುಭವಾಗಲಿ.